ಅಶ್ವಿನಿ ಅವರು ಮೊದ್ಲಿದ್ ತರ ಇಲ್ವೇ ಇಲ್ಲ. ಯಾಕೋ ಒಂದು 2 ವೀಕ್ಸ್ 3 ವೀಕ್ಸ್ ಇಂದ ತುಂಬಾನೇ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಗಿಲ್ಲಿ ಮತ್ತೆ ಅವ್ರ ಮಧ್ಯೆ ಟ್ರಿಗರ್ ಆಗಿರೋದನ್ನ ತುಂಬಾ ಹೈ ಲೆವೆಲ್ ಟ್ರಿಗರ್ ಆಗಿರೋದನ್ನ ನೋಡಿದ್ವಿ. ಯಾಕೆ ಆ ಚೇಂಜಸ್ ಆಗಿದ್ದು ಅಂತ? ಇಲ್ಲೇನ್ ಗೊತ್ತಾ, ಪ್ರತಿ ವಾರ ಒಂದೊಂದು ನ್ಯೂ ನ್ಯೂ ಸಿಚುವೇಶನ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ರಾಜಮಾತೆ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರು. ಅದ್ರಲ್ಲಿ ಅವ್ರು ಆ ವ್ಯಕ್ತಿನೇ ಗಿಲ್ಲಿನ್ ಟ್ರಿಗರ್ ಮಾಡ್ಬೇಕು ಅಂತ ಯಾವತ್ತೂ ಇಲ್ಲ, ನಾನಂತೂ ನೋಡಿಲ್ಲ ಅಲ್ಲಿ. ಯಾಕಂದ್ರೆ ಆ ವ್ಯಕ್ತಿ ಹಾಗೆ ಅಲ್ಲಿ ರಾಜಮಾತೆ ಅಂತ ಆದಾಗ ಅವ್ರು ನಮಗೂ ಕಷ್ಟ ಕೊಟ್ಟಿದ್ದಾರೆ, ಜಂಟಿಗಳು ಎಲ್ರಿಗೂ ಕಷ್ಟ ಕೊಟ್ಟಿದ್ದಾರೆ. ನಾನು ಅಷ್ಟು ಅವ್ರ ಮೇಲೆ ಕಿರ್ಚಾಡಿದೀನಿ ಎಷ್ಟೊಂದ್ಸಲ ಅಲ್ವಾ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸುದೀಪ್ ಸರ್ ಒಂದ್ಸಲ ಬಂದು ಅವ್ರಿಗೆ ಬೈತಾರೆ, ಈ ತರ ಮಾಡ್ತಾ ಇರೋದು ಸರಿಯಲ್ಲ ಅಂತ. ಅವ್ರ ಅದನ್ನ ತಪ್ಪನ್ನ ತಿಳ್ಕೊಂಡು ಆಯ್ತು ಅಂತ ಚೇಂಜ್ ಆಗಿದ್ದಾರೆ. ಇವಾಗ ನಾನು ಹೇಳ್ದೆ ಗೊತ್ತಾ, ನನ್ ಟ್ರಿಗರ್ ಮಾಡಿದ್ರೆ ನೀವು ವಾಪಸ್ ಟ್ರಿಗರ್ ಮಾಡಿದ್ರೆ ನಾನು ಮಾಡ್ಬೋದು ಅಂತ. ಇವಾಗ ಹೆಂಗ್ ಆಗ್ತದೆ ಅಂದ್ರೆ, ನೀವ್ ಎಷ್ಟೇ ಮಾಡಿದ್ರು ನಾನು ರಿಯಾಕ್ಟೇ ಮಾಡ್ತಿದ್ದಾಗ ಅವ್ನ್ ಏನ್ ಮಾಡಕ್ ಸಾಧ್ಯ, ಎಷ್ಟು ಟ್ರಿಗರ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಬೇರೆಯವ್ರನ್ನ ಹುಡ್ಕೋತಾರೆ ಟ್ರಿಗರ್ ಮಾಡೋದಕ್ಕೆ. ಇವಾಗ ಗಿಲ್ಲಿನೇ ಎಷ್ಟೊಂದ್ಸಲ ಹೇಳಿದ, ನಂಗೆ 2.2 ಇಷ್ಟನೇ ಆಗ್ತಾ ಇಲ್ಲ, ಯಾಕಂದ್ರೆ ಟಕ್ಕರ್ ಇದ್ರೇನೆ ಮಜಾ ಇರೋದು. ನಿಮ್ ಬರೀ ನೀನೇ ಮಾತಾಡ್ತೀರಾ, ಆ ಕಡೆ ರಿಯಾಕ್ಷನ್ ಬರ್ತೇನೆ, ಏನ್ ಮಜಾ ಇರುತ್ತೆ ಅಲ್ವಾ. ಅದೇ ಅವ್ರದ್ದೊಂದು ಗೇಮ್ ಅಷ್ಟೇ. ಅವ್ರ ಏನ್ ಸ್ಟ್ರಾಟಜಿನೇನೋ ಗೊತ್ತಿಲ್ಲ, ಶೀಸ್ ಪ್ಲೇಯಿಂಗ್ ಅಕಾರ್ಡಿಂಗ್ ಟು ಅವರ್ ಗೇಮ್. ಬಟ್ ಗೇಮ್ ಎಲ್ಲ ಸೈಡ್ಗೆ ಇಟ್ರೆ ತುಂಬಾ ಒಳ್ಳೆ ಮನುಷ್ಯ ಕೂಡ. ಯಾಕಂದ್ರೆ ಗಿಲ್ಲಿ ಅವ್ರ ಗೆಸ್ಟ್ ಇಶ್ಯೂ ಎಲ್ಲ ಆದಾಗ ಗಿಲ್ಲಿ ಜೊತೆ ಕೂತ್ಕೊಂಡು ತಲೆ ಕೆಡ್ಸ್ಕೊಬೇಡುವ, ತಗೋ ಊಟ ತಿಂತ್ಯಾ, ಫಸ್ಟ್ ಊಟ ಬಡಿಸಿದ್ ಗಿಲ್ಲಿಗೆ ತುಂಬಾ ಚೆನ್ನಾಗಿ ನೋಡ್ಕೋತಾರ ಅವನ್ನ. ಅವನ್ಗೂ ಗೊತ್ತದು. ಮನೇಲಿ ಎಕ್ಸ್ಟ್ರಾ ಏನಾರು ಉಳಿತಾ ನೀವು ಅಡ್ಗೆ ಮಾಡ್ತಿರ್ತಾರಲ್ಲ, ಅವರೆಲ್ಲ ಗಿಲ್ಲಿ ಬಾಯ್ಲಿ ನೀನ್ ತಗೋ ಅಂತ ತಗೊಂಡು, ಬೇರೆ ಯಾರಾದ್ರೂ ಅವ್ನಿಗೆ ಇರಿಟೇಟ್ ಮಾಡಿದ್ರೆ ನಮ್ಮ ಮನೆಯವರು ಅಂತ ತುಂಬಾ ಹೆಚ್ಚು ನೋಡ್ಕೊಳೋದು ಅಶ್ವಿನಿ ಅವರು ಅವ್ನು ತುಂಬಾ ನೋಡ್ಕೊಂಡಿದ್ದಾರೆ. ಅವನಿಗೂ ಗೊತ್ತದ. ಅದಕ್ಕೆ ಹೇಳೋದು, ಅವ್ರ ಕಂಡ್ರೆ ತುಂಬಾ ಇಷ್ಟ ನನಗೆ ಅದೆಲ್ಲ ಹೇಳೋದು ಅದಕ್ಕೆ. ಬರೀ ಗೇಮ್ ಅಂತಲ್ಲ, ಅದ್ ಗೇಮ್ ಮುಗಿಸಿ ನಾವೆಲ್ಲ ಒಂದ್ ಫ್ಯಾಮಿಲಿಯಾಗಿ ಊಟ ಮಾಡ್ಬೇಕಾದ್ರು ಕೂಡ, ಬೆಳಗ್ಗೆ ಎದ್ದ ಕೂಡ ಅವ್ರು ಡ್ಯಾನ್ಸ್ ಮಾಡೋದಾಗ್ಲಿ ಎಲ್ಲ ತುಂಬಾ ಖುಷಿಯಿಂದ ಮಾಡ್ತಾರೆ. ನಾವ್ ಬರೀ ಅದಷ್ಟೇ ನೋಡ್ತೀವಿ ಅಷ್ಟೇ. ಅಂದ್ರೆ ಇಬ್ರು ಮಧ್ಯೆ ಫ್ರೆಂಡ್ಶಿಪ್ ಒಳ್ಳೆ ಬಾಂಡಿಂಗು ಇದೆ. ಎಸ್, 100% ತುಂಬಾ ಚೆನ್ನಾಗಿದ್ದಾರೆ. ಅಲ್ಲಿರೋರು ಎಲ್ಲರೂ ತುಂಬಾ ಚೆನ್ನಾಗಿರ್ತಾರೆ. ಆ ಸಿಚುವೇಶನ್ ಗಳಿಂದ ಆಗ ಆತರ ಕಿತ್ತಾಟ ಅದು ಇದು ಮಾಡ್ತೀವಿ ಅಷ್ಟೇ. ಆಮೇಲೆ ಎಲ್ರೂ ಒಟ್ಟಿಗೆ ಊಟ ಮಾಡ್ತೀವಿ, ಒಂದೇ ತರ ಕೂತ್ಕೊಂಡು ಊಟ ಮಾಡ್ಕೊಂಡು ನಗಾಡ್ಕೊಂಡು. ನಾಮಿನೇಷನ್ ಟೈಮಲ್ಲಿ ಸೋಫಾ ಮೇಲೆ ಕೂತಿದಾಗ ಏನೋ ಮಾಡ್ದ, ಇವ್ರು ನಕ್ಕಿದ್ರು, ಇವ್ರು ಯಾರ ಮೇಲೂ ಕಾಮಿಡಿ ಮಾಡಿದ್ರು, ಎಲ್ರೂ ನಗಾಡ್ಕೊಂಡಿರ್ತೀವಿ. ಒಂದೊಂದ್ಸಲ ಅಷ್ಟೇ ಸಿಚುವೇಶನ್ ಇಂದ ನಾನ್ ಕಿರ್ಚಾಟ ಅವ್ನ್ ಕಿರ್ಚಾಟ ಆತರ ಡಿಫ್ರೆನ್ಸಸ್ ಆಗತ್ತೆ ಅಷ್ಟೇ. ಈಗ ನೀವ್ ಹೇಳ್ದಂಗೆ ಗಿಲ್ಲಿಗೆ ಯಾರಾದ್ರೂ ಟ್ರಿಗರ್ ಮಾಡಿದ್ರೆ ಮಾತ್ರ ಏನು ಜಗಳ ಆಡೋದು ಅಥವಾ ಕಾಮಿಡಿ ಮಾಡೋದು ಇರ್ತಾರೆ. ಈಗ ಅಶ್ವಿನಿ ಮೇಡಮ್ ಸೈಲೆಂಟ್ ಆಗಿದ್ದಾರೆ, ರಘು ಒಬ್ರೇನಾದ್ರು ಸೈಲೆಂಟ್ ಆದ್ರೆ ಗಿಲ್ಲಿ ಏನೇನು ಅಲ್ವಾ ಹಾಗಾದ್ರೆ? ಇದೇ ಪ್ರಾಬ್ಲಮ್ ಆಗತ್ತೆ. ಗಿಲ್ಲಿ ಇಸ್ ವೆರಿ ಟ್ಯಾಲೆಂಟೆಡ್, ಅವನ್ಗೆ ಕಾಮಿಡಿ ಇಸ್ ಪ್ಲಸ್. ಅವ್ನ್ ಕಾಮಿಡಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಈ ತರ ಯಾರೋ ಒಬ್ರು ಅವನ್ ಜೊತೆ ಇಲ್ಲ ಅಂತಂದಾಗ ಟ್ರಿಗರ್ ಮಾಡೋ ಕಾಮಿಡಿ ಕಮ್ಮಿ ಆಗತ್ತೆ. ಅದು ಬಿಟ್ಟು ಜೆನ್ಯೂನ್ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಜೆನ್ಯೂನ್ ಕಾಮಿಡಿ ಅಂದ್ರೆ, ಇವಾಗ ನಾವೆಲ್ಲ ಕೂತಿದಾಗ ಇಡೀ ಮನೆಗೆ ಒಂದ್ ಕತೆ ಹೇಳ್ಕೊಂಡು ಕಾಮಿಡಿ ಮಾಡೋದು, ಇಲ್ಲ ಯಾವ್ದೋ ಒಂದ್ ಸಿಚುವೇಶನ್ ಮೇಲೆ ಕಾಮಿಡಿ ಮಾಡೋದು. ಇವಾಗ ಬಿಗ್ ಬಾಸ್ ಏನೋ ಹೇಳಿರ್ತಾರೆ ಅದ್ರ ಮೇಲೆ ಕಾಮಿಡಿ ಮಾಡೋದು, ಗ್ರಾಸರೀಸ್ ಮೇಲೆ ಕಾಮಿಡಿ, ಎಲ್ರಿಗೂ ನಗು ಬರೋಂತ ಕಾಮಿಡಿ ಮಾಡ್ತಾನ ಅವನು. ಅದೇ ಪ್ರಾಪರ್ಟಿ ಕಾಮಿಡಿ. ಅದು ಅವ್ನು ತುಂಬಾ ಆತರ ತುಂಬಾ ಟ್ಯಾಲೆಂಟ್ ಇದೆ. ಇವಾಗ ನೋಡಿ, ವೀಕೆಂಡ್ ಅಲ್ಲಿ ಬಂದಾಗ ಅವ್ನ್ ಎಲ್ಲ ನ್ಯಾಚುರಲ್ ಆಗಿ ಕಾಮಿಡಿ ಮಾಡೋದು. ಏನೋ ಒಂದ್ ಲೆಟರ್ ಓದೋದಾಗ್ಲಿ, ಫೋನ್ ಕಾಲ್ ಮಾಡೋದಾಗ್ಲಿ, ಆತರ ಕಾಮಿಡಿ ಮಾಡೋದಾಗ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ. ಅದೇ ಅದೊಂದು ಇರಿಟೇಷನ್ ಕಾಮಿಡಿ ಒಂದು ಬಿಟ್ರೆ, ಇವಾಗ ರಘು ಮೇಲೆ ಇವ್ರ ಮೇಲೆ ಮಾಡ್ತಾನಲ್ಲ, ಅದ್ ಬಿಟ್ರೆ ಅವ್ನ್ ನೆಗೆಟಿವ್ಸೇ ಇರಲ್ಲ. ಇಡೀ ಮನೆ ಲೈವ್ಲಿ ಆಗಿದ್ದೆ ಅದರಿಂದ. ಸುಮ್ನೆ ಕನಕ ಬಾಯ್ಲಿ ಅದೆಲ್ಲ ಹೇಳ್ದಾಗ ಪ್ರತಿಯೊಬ್ಬರಿಗೂ ನಗು ಬರುತ್ತೆ. ಚಿಕ್ಕ ವಿಷಯದಲ್ಲಿ ಹೆಂಗಂದ್ರೆ, ಬಿಗ್ ಬಾಸ್ ಹತ್ರ ಬೈಸ್ಕೊಳೋದು, ಅವ್ನ್ ಬಿಗ್ ಬಾಸ್ ಏನೋ ಮಾತಾಡೋಕೆ, ಸರಿ ಬಿಗ್ ಬಾಸ್ ಆತರ ಮಾತಾಡೋದಿಲ್ಲ, ಅದು ಇಡೀ ಮನೆಗ್ ನಗು ಬರುತ್ತೆ ಅಲ್ವಾ. ಆಮೇಲೆ ಫಸ್ಟ್ ಆಫ್ ಆಲ್ ಅಷ್ಟೊಂದು ಹೀಟೆಡ್ ಸಿಚುವೇಶನ್ ಇದ್ದಾಗ ಅವನಿಂದ ಸ್ವಲ್ಪ ಇಡೀ ಮನೆ ನಕ್ಕಿದೆ, ಎಲ್ರಿಗೂ ಅವನ್ ಕಂಡ್ರೆ ಇಷ್ಟ ಮನೇಲಿ. ಅದೇ ಅದನ್ನ ಒಂದು ಇರಿಟೇಷನ್ ಮಾಡ್ಲಿಲ್ಲ ಅಂತಂದ್ರೆ ಏನು ನೆಗೆಟಿವ್ಸೇ ಇರಲ್ಲ. ಆಮೇಲೆ ಇರಿಟೇಷನ್ ಕೂಡ ನಾನಾ ಕೊಟ್ಟಿರೋ ಸಲಹೆಯಿಂದ ಆಗಿರುತ್ತೆ ಅಷ್ಟೇ, ಗಿವ್ ಅಂಡ್ ಟೇಕ್ ಆಗಿರುತ್ತೆ. ಅದೊಂದು ಬಿಟ್ರೆ ಎವ್ರಿಥಿಂಗ್ ಇಸ್ ಫೈನ್. ಅಶ್ವಿನಿ ಅವರು ತುಂಬಾ ಒಳ್ಳೆ ಲೇಡಿ ಅನ್ನೋದು ಎಲ್ರಿಗೂ ಗೊತ್ತು ಹೊರಗೆ. ಬಟ್ ಸ್ಟಾರ್ಟಿಂಗ್ ಅಷ್ಟೇ ಜಗಳ ಆಗಿದ್ದು. ನಿಮ್ಮ ಮತ್ತೆ ಅಶ್ವಿನಿ ಅವ್ರನ್ನು ನಾವು ತೆರೆ ಮೇಲೆ ಏನು 1.5 hour ನೋಡ್ತಿದ್ವಲ್ಲ, ಅದನ್ನ ಹೊರತುಪಡಿಸಿ ನೀವಿಬ್ರು ಹೇಗಿದ್ರಿ ಮನೆಯೊಳಗೆ? ಐ ಥಿಂಕ್ ಅದ್ ನೀವ್ ಹೇಗ್ ನೋಡಿದ್ರಿ ಹಾಗೆ ಇದ್ವಿ ಅಷ್ಟೇ. ಅವ್ರು ನನ್ನ ಜೊತೆ ಯಾವಾಗಲೂ ತುಂಬಾ ಡೀಸೆಂಟ್ ಆಗಿ ಬಿಹೇವ್ ಮಾಡೋರು, ನಾನು ತುಂಬಾ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತೀವಿ. ಅದೇ ಹೇಳ್ತಾ ಇಲ್ವಾ, ನೀವ್ ಹೇಗಿರ್ತೀರ ಅವ್ರು ನಮ್ ಜೊತೆ ಹಾಗೆ ಇರ್ತೀರ ಅಂತ. ಇನ್ಫ್ಯಾಕ್ಟ್ ಇಡೀ ಮನೆ ನನ್ನ ಜೊತೆ ತುಂಬಾ ಚೆನ್ನಾಗಿತ್ತು, ಯಾರ್ದಿತ್ತು ಜಗಳ ಆಡ್ತಿರ್ಲಿಲ್ಲ. ಆಮೇಲೆ ಏನು ನೆಸೆಸಿಟಿನೇ ಇರ್ಲಿಲ್ಲ. ಇವಾಗ ಇನ್ಫ್ಯಾಕ್ಟ್ ಸೂರಜ್ ಕೂಡ ನನ್ ಎಷ್ಟೇ ಗೇಮ್ಸ್ ಆಡಿದ್ರು ನನ್ ಬಗ್ಗೆ ಏನ್ ಮಾತಾಡಿದ ನನ್ಗೆ ಗೊತ್ತಿಲ್ಲ. ನಾನು ಯಾವತ್ತೂ ಅವ್ನ ಎಲ್ಲೂ ಹಿಂದೆ ಹೋಗಿ ಮಾತಾಡಿಲ್ಲ. ಅವ್ನ್ ಮುಂದೆನೆ ಹೇಳ್ತಾ ಇದ್ದೆ ನಾನು, ಬ್ರೋ ಚೆನ್ನಾಗ್ ಮಾಡ್ತಿದ್ಯಾ, ಅಡ್ಗೆ ಚೆನ್ನಾಗ್ ಮಾಡಿದ್ಯಾ, ಏನಾದ್ರು ಸೈಲೆಂಟ್ ಆಗಿದ್ದಾಗ ನಾನು ಹೋಗ್ಬಿಟ್ಟು ತಲೆ ಕೆಡ್ಸ್ಕೊಬೇಡ, ವಿಲ್ ಬಿ ಫೈನ್
ಗೇಮ್ ತಾನೆ ಏನಾಗಲ್ಲ, ನೆಕ್ಸ್ಟ್ ಗೇಮಲ್ಲಿ ಮತ್ತೆ ಆಡೋಣ ಅಂತೆಲ್ಲ ಆ ಥರ ನಾನು ಇರ್ತಾ ಇದ್ದೆ. ಸೊ ನಾನು ಮುಂದೆ ಇದ್ದಾಗ ಆ ಥರ ರಿಯಾಕ್ಟ್ ಮಾಡಿದಾಗ ಅವರು ಅದೇ ಥರ ರಿಯಾಕ್ಟ್ ಮಾಡೋರು. ಹಿಂದೆ ಏನು ಮಾತಾಡ್ತಿರೋ ಐ ಡೋಂಟ್ ನೋ, ಹಿಂದೆದ ಬಗ್ಗೆ ನಾನು ಹೇಗೆ ಮಾತಾಡಕ್ಕೆ ಸಾಧ್ಯ. ಪ್ರತಿ ಇಡೀ ಮನೇಲಿ ಎಲ್ಲರೂ ನಾನು ಹೇಗಿದ್ದೆ ನನ್ನ ಜೊತೆನೂ ಹಾಗೆ ಇದ್ರು. ಇವಾಗ ಏನೋ ತಪ್ಪು ಅಂತ ಇವಾಗ ನನ್ನ ಕ್ಯಾಪ್ಟನ್ಸಿ ವಿಷಯದಲ್ಲಿ ಇವಾಗ ಇದನ್ನ ಮಾಡ್ಬಿಡಿ ಅಂತ ಅಂದಾಗ ಇವಾಗ ಮಾಡಿ ಅಂತ ಹೇಳ್ತೀನಿ, ಅವ್ರು ಮಾಡಲ್ಲ ಅಂದಾಗ ಜಗಳ ಆಡ್ಬೋದು. ಯಾರೇ ಆಗ್ಲಿ, ಏನಕ್ಕೆ ಮಾಡಲ್ಲ ನೀನು ಅಂತ ನನಗೆ ಹೇಳಿದ ತಕ್ಷಣ ಎಲ್ಲ ಹ್ಞೂ ಅನ್ಬಿಡೋರು. ಇನ್ಫ್ಯಾಕ್ಟ್ ಇವನ್ ಗಿಲ್ಲಿ ಬ್ರೋ ಲಿವಿಂಗ್ ಏರಿಯಾ ಮಾಡ್ತೀಯಾ, ಹ್ಞೂ ಅಣ್ಣ ಇವಾಗ ಮಾಡ್ಬಿಡೋ ಪ್ಲೀಸ್, ಮಾಡ್ಬಿಡೋನು. ಆ ಥರ ಮಾಡಿದಾಗ ಏನಕ್ಕೆ ಜಗಳ ಆಡ್ತೀವಿ ನಾವು, ಏನಕ್ಕೆ ಕಿರ್ಚಾಡ್ತೀವಿ? ಎಲ್ಲರೂ ನನ್ನ ಜೊತೆ ಚೆನ್ನಾಗೇ ಇದ್ದಾಗ ನಾನು ಚೆನ್ನಾಗೇ ಇರ್ಬೇಕಾಗತ್ತೆ ಅವ್ರ ಜೊತೆ.